ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೇಶದಲ್ಲಿ ಸಂಚಲನ ಮೂಡಿಸಿರುವ ನೀಟ್ ಪರೀಕ್ಷಾ ಫಲಿತಾಂಶ ಹಗರಣದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ನಕಲಿ ಸಂಸ್ಥೆ ಮೂಲಕ ವೈದ್ಯಕೀಯ ಸೀಟ್ ಕೊಡಿಸುವುದಾಗಿ ನಂಬಿಸಿ 1,30,00,000 ರೂಪಾಯಿ ವಂಚಿಸಿ ಪರಾರಿಯಾಗಿದ್ದ ಆರೋಪಿಯನ್ನ ಬೆಳಗಾವಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 2023ರ ನವೆಂಬರ್ನಲ್ಲಿ ನಗರದ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗೆ ಮೆಡಿಕಲ್ ಸೀಟ್ ಕೊಡಿಸುವುದಾಗಿ ವಂಚಿಸಿದ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಬೆನ್ನಟ್ಟಿದ್ದ ಪೊಲೀಸರು ಹೈದರಾಬಾದ್ ನಿವಾಸಿ ಅರಗುಂಡ ಅರವಿಂದ್ ಅಲಿಯಾಸ್ ಅರವಿಂದ್ ಕುಮಾರ್ 43 ವರ್ಷ ಎಂಬಾತನನ್ನ ಬಂಧಿಸಿದ್ದು ಈತನಿಂದ 20 ಲಕ್ಷ ರೂಪಾಯಿ ಹಣ ಹಾಗೂ ಕೃತ್ಯಕ್ಕೆ ಎಸಗಿದ್ದ 15 ಕಂಪ್ಯೂಟರ್ ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಆರೋಪಿ ಅರವಿಂದ್ ಕುಮಾರ್ ವಿರುದ್ಧ ತೆಲಂಗಾಣ ಹಾಗೂ ಬೆಂಗಳೂರಿನ ಹಲವೆಡೆ ಸೇರಿ ದೇಶದ ವಿವಿಧ ಭಾಗದಲ್ಲಿ 13ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದೆ. ಎಂಬಿಎ ಪದವೀಧರ ಆಗಿರುವ ಆರೋಪಿ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದವರನ್ನ ಸಂಪರ್ಕಿಸಿ ಅವರಿಗೆ ವೈದ್ಯಕೀಯ ಸೀಟಿ ಕೊಡಿಸುವುದಾಗಿ ವಂಚನೆ ಮಾಡ್ತಾ ಇದ್ದ. ಕಳೆದ 6 ತಿಂಗಳಿನಿಂದ ಆರೋಪಿಯ ಮಾಹಿತಿ ಕಲೆ ಹಾಕಿದ್ದ ಪೊಲೀಸರು ಭಾನುವಾರ ಮುಂಬೈನಲ್ಲಿ ಬಂಧಿಸಿದ್ದಾರೆ. ವೈದ್ಯಕೀಯ ಸೀಟು ಕೊಡಿಸುವುದಾಗಿ ವಂಚನೆ ಮಾಡ್ತಾ ಇದ್ದ ಆರೋಪಿ ಅರವಿಂದ್ ಕುಮಾರ್ ಚಾಣಾಕ್ಷತನದಿಂದ ದಂತೆ ನಡೆಸ್ತಾ ಇದ್ದ. ಕಳೆದ 2023ರಲ್ಲಿ ಬೆಳಗಾವಿ ನಗರದ ಕೊಲ್ಲಾಪುರ ಸರ್ಕಲ್ ಬಳಿ ನೀಟ್ ಕೌನ್ಸಿಲಿಂಗ್ ಸೆಂಟರ್ ಎಂಬ ನಕಲಿ ಸಂಸ್ಥೆ ಪ್ರಾರಂಭಿಸಿದ್ದ. ಇಲ್ಲಿ ಕಾಲ್ ಸೆಂಟರ್ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದ ಆರೋಪಿ 10 ಜನರನ್ನ ಕೆಲಸಕ್ಕೆ ಇಟ್ಟುಕೊಂಡಿದ್ದ. ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದು ವೈದ್ಯಕೀಯ ಸೀಟ್ನಿಂದ ವಂಚಿತರಾದವರನ್ನ ಹುಡುಕ್ತಾ ಇದ್ದ ಇವರು ಮಾಹಿತಿ ಕಲೆ ಹಾಕಿ ತಮ್ಮ ಸಂಸ್ಥೆಯ ಸಹಾಯದಿಂದ ವೈದ್ಯಕೀಯ ಸೀಟ್ ಕೊಡಿಸುವ ಭರವಸೆ ನೀಡ್ತಾ ಇದ್ರು. ಆತನ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೂ ಅನುಮಾನ ಬರದಂತೆ ಆರೋಪಿ ವಂಚನೆ ಎಸಗ್ತಾ ಇದ್ದ. ಬೆಳಗಾವಿ ನಗರದಲ್ಲಿ ಈತ ಬರೋಬ್ಬರಿ 10 ವಿದ್ಯಾರ್ಥಿಗಳಿಂದ ಸುಮಾರು 1,30,00,000 ರೂಪಾಯಿ ವಂಚನೆ ಮಾಡಿದ್ದಾನೆ. ಇದೇ ಮಾದರಿಯಲ್ಲಿ ಮುಂಬೈನಲ್ಲಿ ಕೂಡ ನಕಲಿ ಸಂಸ್ಥೆ ಪ್ರಾರಂಭಿಸ್ತಾ ಇದ್ದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ದಾಖಲಾದ ವಂಚನೆ ಪ್ರಕರಣ ಹಿನ್ನೆಲೆ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.